ಭಾಳ ಸಂಖ್ಯೆ ಅವಿನಾಶ್, ಭಾಳ ಸಂಖ್ಯೆ ಅಂತ ಅಂದರೆ ನಮಗೆ ಆ್ಯಕ್ಚುಲಿ ಮಧ್ಯಾಹ್ನ DCP ಮಾತನಾಡ್ತಾ ಝೋನ್ 2ಗೆ ಸಂಬಂಧಪಟ್ಟ ಹಾಗೆ DCP ಭರತ್ ಮಾತನಾಡ್ತಾ ಹೇಳ್ತಾ ಇದ್ರು. ಅವರಿಗಿರುವಂಥ ಪ್ರಿಡಿಕ್ಷನ್ ಪ್ರಕಾರವಾಗಿ ಸ್ಟೇಡಿಯಂ ಕಡೆಯಿಂದ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರವಾಗಿ 1 ಲಕ್ಷಕ್ಕಿಂತ ಹೆಚ್ಚಿನ ಮಂದಿ ಸೇರ್ತಾರೆ ಅನ್ನುವಂಥದ್ದು ಈಗ ಆಲ್ರೆಡಿ ಬುಕ್ಕಿಂಗಿಂದ ಗೊತ್ತಾಗ್ತಾ ಇದೆ. ಇನ್ನು ಬ್ಲ್ಯಾಕ್ ಬಾಲ್ ಮಾರ್ತಾ ಇರೋದು ಮತ್ತೊಂದು ಕೊನೆ ಹಂತದಲ್ಲೂ ಪ್ರಯತ್ನ ಪಡ್ತಾ ಇರೋದು, ಬಹುಶಃ ಇದೆಲ್ಲ ನೋಡ್ತಾ ಹೋದರೆ ಫುಲ್ ಪ್ಯಾಕ್ಟ್ ಇರುತ್ತೆ ಇವತ್ತು ಸ್ಟೇಡಿಯಂ ಅನ್ನುವಂಥ ರೀತಿಯಾಗಿ ಅನಿಸ್ತಾ ಇದೆ. ಆಮೇಲೆ ನಾನು ಅದೇ ಥರ ಹೇಳ್ತಾ ಇದ್ನಲ್ಲ, ನೀವೇನೋ ಒಂದು 100 ಜನ ನೋಡಿದ್ರೆ ಬಹುಶಃ 99 ಜನ ಅದರಲ್ಲಿ RCB ಜರ್ಸಿ, ಅಂದರೆ ಒಂದು ಅಂದಾಜಿನ ಪ್ರಕಾರ ನೋಡಿ. ಈಗಲೂ ಅಷ್ಟೇ ಒಂದೊಂದು ಟ್ರೈನ್ ಬಂದಂಗೂ ಈ ಏನು ಮೆಟ್ರೋ ಸ್ಟೇಷನ್ ಕಡೆಯಿಂದ ಜನ ಆ ಮಟ್ಟಿಗೆ ದಾಂಗುಡಿ ಇಟ್ಟು ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ನೋಡಿ ಅಲ್ಲೂ ನೋಡ್ಬೋದು ನೀವು, ಅಲ್ಲಿ ಪ್ಲೆಕಾರ್ಡ್ಸ್ ಹಿಡಿದು ನಿಂತಿರುವಂಥ ಯುವತಿಯರು ಈ ಕ್ರೌಡ್ ಮಧ್ಯ ಸಣ್ಣ ಮಕ್ಕಳನ್ನ ಕರ್ಕೊಂಬರ್ತಾ ಇದ್ದಾರೆ, ವಯಸ್ಸಾದಂಥವ್ರು ಬರ್ತಾ ಇದ್ದಾರೆ. ದುಬೈನಿಂದ ಬರ್ತಿದ್ದೀನಿ ಅಂತ ಹೇಳಿದ್ರು, ಇನ್ನು ಕೆಲವರು ಕತಾರಿಂದ ಬರ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. US ಹೋಗ್ಬೇಕಿತ್ತು, ನಾನು ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಅನ್ನುವಂಥ ರೀತಿಯಾಗಿ ಹೇಳಿದ್ರು RCB. ಅಂದರೆ ಹೊರಗಡೆ ಹೋಗೋರು ಆಮೇಲೆ 35,000 40,000 ಒಂದೊಂದು ಟಿಕೆಟ್ಗೆ 22,000 ಕೊಟ್ಟು ಬಂದವರಿದ್ದಾರೆ ಫ್ಲೈಟ್ ಟಿಕೆಟ್. ಅಂದರೆ ಆ ಮಟ್ಟಿಗಿನ ಜನ. ಸೊ ಇದು ಯಾವ ಮಟ್ಟಿಗೆ ಕ್ರೇಜ್ ಇದೆ ಅನ್ನುವಂಥದ್ದಕ್ಕೆ ಸೂಚನೆ ಕೊಡ್ತಾ ಇದೆ. ಬನ್ನಿ ಆ ಕಡೆ ನಾನು ನಿಮಗೆ ತೋರಿಸ್ತೀನಿ ಅವಿನಾಶ್, ಈಗ ಹೇಗಿದೆ ಅನ್ನೋ ಚಿತ್ರಣವನ್ನು. ನೋಡಿ ಗೇಟ್ ಓಪನ್ ಆಗಿದೆ, ಜನ ನೋಡಿ ಯಾವ ಸಂಖ್ಯೆಯಲ್ಲಿ ನಿಂತಿದ್ದಾರೆ ಅಂತ. ಬಹುಶಃ ಇನ್ನೂ ಕೆಲ ಗಂಟೆಗಳೇ ಬೇಕಾಗ್ಬೋದು ಅಂತ ಕಾಣಿಸುತ್ತೆ. 1 ಸೆಕೆಂಡ್ ಸರ್, ನೋಡಿ ಇಲ್ಲಿ ನಿಂತಿರೋ ಜನ ನೋಡಿ, ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇರುವಂಥವ್ರು ಸೆಕ್ಯೂರಿಟಿ ಚೆಕ್ ಆದಂತಹ ನಂತರದಲ್ಲಿ. ಆಮೇಲೆ ಭಾಳ ಸೆಕ್ಯೂರಿಟಿ ಕೂಡ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಅದಕ್ಕೆ ಕಾರಣ ಭಾಳ ಇದೆ. ಮೊನ್ನೆ ಅಷ್ಟೇ ಯುದ್ಧ, ಮಗದೊಂದು ಈ ರೀತಿಯಾದಂಥದ್ದೆಲ್ಲ ಸಮಸ್ಯೆಗಳಾಗಿರುವಂಥ ಕಾರಣಕ್ಕಾಗಿ ಸೆಕ್ಯೂರಿಟಿ ಕೂಡ ಭಾಳ ಇದೆ. ಆಮೇಲೆ ಆ ಭಾಗದಲ್ಲೂ ಕೂಡ ನೋಡ್ಬೋದು ಜನ ಹೇಗೆ ಬಂದಿದೆ ಅಂತ. ಆ ಪ್ಲೆಕಾರ್ಡ್ಸ್ಗಳನ್ನ ನೀವು ನೋಡ್ಬೋದು. ಅಂದರೆ ಅವರು ಎಷ್ಟು ಇದಕ್ಕೊಂದು ತಯಾರಿ, ಸುಮ್ಮನೆ ಟಿಕೆಟ್ ಸಿಕ್ತು ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಬಂದವರಲ್ಲ, ಇದೆಲ್ಲ ಒಂದು ಪ್ಯಾಷನ್ ಇದು. ಆಮೇಲೆ ಈ ಮ್ಯಾಚ್ ನೋಡಬೇಕು ಅನ್ನುವಂಥ ವಿಚಾರ ಒಂದಾದರೆ ಇದನ್ನೊಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಬೇಕು, ಒಂದು ಮೆಮೊರೇಬಲ್ ಆಗಿರಬೇಕು ಇದು ಅನ್ನುವಂಥ ರೀತಿಯಾಗಿ ನೋಡಿ ಈ ರೀತಿಯಾಗಿ ಜನ ಬಂದು ಸೇರ್ತಾ ಇರೋದು ಬಹುಶಃ ಬೆಂಗಳೂರಿನಲ್ಲೂ ನಮಗೆ ನೋಡೋಕೆ ಸಿಗಲ್ಲ ಅವಿನಾಶ್. ಯಾಕಂತ ಅಂದರೆ ಅಲ್ಲಿರುವಂಥ ಸಿಟ್ಟಿಂಗ್ ಕೆಪಾಸಿಟಿಗೆ ಈ ಕ್ರೌಡು ಅದು ಮ್ಯಾಚೇ ಆಗಲ್ಲ, ಆ ರೀತಿಯಾಗಿ ಇಲ್ಲಿ ಜನ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಇದೊಂದು ರೀತಿ ಪ್ರವಾಹ, ಸುನಾಮಿ ಅಂತ ಹೇಳ್ಬೋದು ಅವಿನಾಶ್. ಆ ಮಟ್ಟಿಗೆ ಇವತ್ತು ಜನ ಬಂದು ಇಲ್ಲಿ ಸೇರ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಬ್ಯಾಂಗ್ಳೂರು ರೀತಿಯಾಗಿ ಇಲ್ಲಿ ಈ ಪಾರ್ಕಿಂಗಿಗೆ ಮತ್ತೊಂದು ಈ ರೀತಿಯ ಅಂತ ಭಾಳ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿದೆ ಅಂತ ಅನ್ಸಲ್ಲ ಈ ಟೈಮಲ್ಲಿ ನೋಡಿದಾಗ. ಯಾಕಂತ ಅಂದರೆ ಅಲ್ಲೆಲ್ಲ ಮನೆಗಳನ್ನು ನೋಡ್ತಾ ಇದ್ದೀರಲ್ಲ, ಕೆಲವೊಂದು ಖಾಲಿ ಬಿಲ್ಡಿಂಗ್ ಎಲ್ಲ ಇದಾವಲ್ಲ, ಅವರೆಲ್ಲ ನಿಮ್ಮ ಹತ್ರ ದುಡ್ಡು ಇಸ್ಕೊಂತಾರೆ. ಒಂದು 100-150 ರೂಪಾಯಿ ಕೊಟ್ಟರೆ ಅಲ್ಲೆಲ್ಲ ಬೈಕ್ ನಿಲ್ಲಿಸ್ಬೋದು ನೀವು ಪಾರ್ಕಿಂಗ್. ಆಮೇಲೆ ಬ್ಯಾಂಗ್ಳೂರ್ನಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಲಾಕರ್ ವ್ಯವಸ್ಥೆ ಇರುತ್ತೆ, ಬಟ್ ಇಲ್ಲಿಲ್ಲ. ಈ ಅಂಗಡಿಗಳು ಮತ್ತೊಂದು ಇಲ್ಲೆಲ್ಲ ಅವರು 100-150 ರೂಪಾಯಿಗೆ ಲಾಕರ್ ವ್ಯವಸ್ಥೆ ಇರುತ್ತೆ, ಮೊಬೈಲ್ ಬಿಟ್ಟರೆ ಬೇರೆ ಏನು ತಗೊಂಡು ಹೋಗಿರಲ್ವಲ್ಲ. ಹಾಗಾಗಿ ವ್ಯವಸ್ಥೆಗಳು ಬಹುಶಃ ಈ ಕ್ರೌಡಿಗೆ ಸಂಬಂಧಪಟ್ಟಂಗೆ ಅಚ್ಚುಕಟ್ಟಾಗಿ ನಿಭಾಯಿಸುವಂಥದ್ದು ಭಾಳ ಕಷ್ಟನೇ. ಹಾಗಂತ ಜನ ಏನು ಸುಮ್ಮನೆ ಇಲ್ಲ, ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋರನ್ನ ನೋಡ್ತಾ ಇದ್ದೀವಿ. ಆಮೇಲೆ ಕೇವಲ ಬೆಂಗಳೂರು ಅನ್ನುವಂಥ ಮಾತ್ರ ಅಲ್ಲ, ಎಲ್ಲ ಡಿಸ್ಟಿಕ್ಕಿಂದನೂ ಕೂಡ ಜನ ಭಾಳ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಟ್ರೈನಲ್ಲಿ ಬಂದಿರೋರು, ಕಾರ್ನಲ್ಲಿ ಬಂದಿರೋರು, ಕೆಲವರು ನಡ್ಕೊಂಡ್ಬಂದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಇನ್ನೊಬ್ರು ತಿರುಪತಿಗೆ ಆಗಷ್ಟೇ ಮುಡಿ ಕೊಟ್ಟು ಬಂದಂಥ ಹುಡುಗನ ನೋಡಿದ್ವಿ. ಹಾಗಾಗಿ ಇದೊಂದು ರೀತಿ ಭಾಳ ಎಮೋಷ್ನಲ್ ಆಗಿ ಕಂಡು ಬರ್ತಾ ಇರುವಂಥ ಒಂದು ಜನ ಪ್ರವಾಹ ಇದು ಅವಿನಾಶ್. ಓವರ್ ಟು ಸ್ಟುಡಿಯೋ.